ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಇದೆ. ನಿನ್ನೆ ಕೂಡ ಒಬ್ರು ಪ್ರಸಾದ ವ್ಯವಸ್ಥೆ ಮಾಡಿದ್ರು, ಇವತ್ತು ಕೂಡ ಒಬ್ರು ಭಕ್ತರು ಪ್ರಸಾದ ಮಾಡಿದ್ರು. ನಾಳೆ ಅವ್ರು ಹೋಗ್ತಾ ಇದ್ದಾರೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಹಳಷ್ಟು ತಾವು ಸಣ್ಣ ಕೋಲಿ ಒಳಗೆ ಇರ್ತಾರೆ, ಖರೆ ಮಕ್ಕಳು ಎಸಿ ರೂಮ್ದಾಗ ಇರ್ತಾರೆ ಅಂತ ಹಾಸ್ಟೆಲ್ 15-20 ಮಕ್ಕಳು ಅಲ್ಲಿ ಓದ್ತಾ ಇದಾವ. ನಮ್ಮೂರು ಕೂಡ 4-5 ಮಕ್ಕಳು ಅಲ್ಲಿ ಓದ್ತಾ ಇದಾವ. ಒಂದ್ ಸ್ವಲ್ಪ ಅಪ್ಪಾಜಿ ಹಿಂಗದ್ರ ಪರಿಸ್ಥಿತಿ ಆಯ್ತು ಸರ್ ಮಾಡೋಣ ಅಂತ ಹೇಳಿ ಅತಿಥಿಗಳು ಆ ಮಠದಲ್ಲಿ ಬಂದು ಹೋದ್ರು ಕೂಡ ಅಪ್ಪಾಜಿ ಬಹಳಷ್ಟು ಜನ ಕೊಡ್ತಾರೆ, ನೀವು ಬರ್ಲೇಬೇಕಂತ ಹೇಳಿ ಬೇಗ ಬರ್ಲಿ ಅಂತ ಹೇಳಿ ಬಹಳಷ್ಟು ಕಾರ್ಯ ದಯವಿಟ್ಟು ಕ್ಷಮೆ ಇರಲಿ. ಸುಖಕ್ಕೆ ಸ್ಪಂದಿಸ್ತಾರಂತನೂ ಗೊಡವೆ ನನಗಿಲ್ಲ. ಆ ತಾಯಿ ನಿತ್ಯ ನನ್ನ ಪಾದ ತೊಳೆದು ಹಣೆ ಮೇಲೆ ಕುಂಕುಮಿಟ್ಟಾಗ ಒಂದು ಮಾತು ಹೇಳಾಳ, ನೀ ನನ್ನ ಪಾಲಿನ ದೇವತೆ.